ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ. ನಾವು ಬೇಳೆ ಹಾಕ್ಲಾರ್ದೇ ನೋಡ್ರಿ, ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ ತುಂಬ ಟೇಸ್ಟ್ ಆಗಿರುತ್ತೆ ರೀ. ಆ ಒಂದು ಅಂದರೆ ಗ್ರೇವಿ ಥರನೇ ಮಾಡೋಣ ರೀ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ. ಇಲ್ಲಿ ನಾನು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ತೊಗೋತೀನಿ, ಒಂದು ಸ್ವಲ್ಪ ಶುಂಠಿ ರೀ, ಒಂದೆರಡು ಈರುಳ್ಳಿ ತೊಗೊಂಡಿದ್ದೇನೆ ರೀ, ಮೀಡಿಯಮ್ ಸೈಜಿನ ಸಣ್ಣದು ನೋಡಿಬಿಟ್ಟು. ಇವಾಗ ಇಲ್ಲಿ ನೋಡ್ಬೋದು ರೀ, ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ಈ ಥರನೇ ಬಿಸಿ ಮಾಡ್ಕೋಬೇಕು ರೀ, ಅಂದರೆ ಸ್ವಲ್ಪನೇ ಫ್ರೈ ಆಗಬೇಕು. ಇದು ಸ್ವಲ್ಪ ನನ್ನ ಶೇಂಗಾ ಹಸಿ ಇದೆ, ಅದಕ್ಕೆ ನಾನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಈ ಥರನೇ ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಮ್ಮದು ಶೇಂಗದ ಕಾಳು ಬಿಸಿ ಆಗಿದೆ ರೀ, ಅಂದರೆ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೊಂಡು ಇದನ್ನು ಎತ್ತಿಟ್ಕೋತಾ ಇದ್ದೀನಿ ರೀ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪನೇ ನೋಡಿರಿ ತೆಂಗಿನಕಾಯಿ ತುರಿ, ಸ್ವಲ್ಪನೇ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ರೀ, ಸ್ವಲ್ಪನೇ ಶುಂಠಿ ಹಾಕೊಂಡಿದ್ದೀನಿ. ಇದಕ್ಕೇ ನೋಡಿರಿ, ಒಂದು ಏಲಕ್ಕಿ, 4 ಲವಂಗ, ಒಂದು ಸ್ವಲ್ಪನೇ ಚಕ್ಕೆಯನ್ನು ಹಾಕೋತಾ ಇದ್ದೇನೆ. ಇವಾಗ ಇದಕ್ಕೆ ನೋಡ್ರಿ, ನಾವು ಹುರಿದಿಟ್ಕೊಂಡಿದ್ದೆ ನೋಡ್ರಿ ಶೇಂಗದ ಕಾಳು ಹಾಕೊಳ್ಳೋಣ. ಇವಾಗ ನೋಡ್ಬೋದ್ರಿ, ನಾನಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡ್ರಿ ಸ್ವಲ್ಪನೇ ನಾವು ಒಂದು ಪೀಸ್ ಚಕ್ಕೆ, ಒಂದು ಸ್ವಲ್ಪನೇ ಜಾಪತ್ರೆ ಪೀಸ್ ಕೊಡ್ರಿ, ಒಂದೆರಡು ಏಲಕ್ಕಿ, ಲವಂಗ, ಒಂಚೂರನೇ ಕಲ್ಲು ಹೂವನ್ನು ಹಾಕೊಂಡ ಇದ್ದೀನಿ ರೀ. ಇದು ಫ್ಲೇವರು ಚೆನ್ನಾಗಿರುತ್ತೆ, ಹಾಗಾಗಿ ಇದು ಸ್ವಲ್ಪನೇ ಫ್ರೈ ಆಗ್ತಾ ಇದ್ದಾಗೆ ನಾವು ಈರುಳ್ಳಿ ಇಟ್ಕೊಂಡಿದ್ದೆ ನೋಡಿರಿ ಮೀಡಿಯಮ್ ಸೈಜಿಂದ ಅದು ಹಾಕೋಣ. ಬೆಳಗ್ಗೆ ತುಂಬ ಬೇಗ ಆಗುತ್ತೆ ಮತ್ತು ಟೇಸ್ಟ್ನೂ ಇರುತ್ತೆ ರೀ, ಬೇಳೆ ಇರ್ಲಾರ್ದೇ ಮಾಡ್ಬೋದು. ಇವಾಗ ಇದನ್ನು ಸ್ವಲ್ಪನೇ ನಾವು ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ಇದು ಈರುಳ್ಳಿಯನ್ನು. ಇವಾಗ ನೋಡ್ಬೋದು ರೀ, ಇದಕ್ಕೇ ಒಂಚೂರು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ರೀ, ನೈಸಾಗಿಯೇ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೇ ನೋಡಿರಿ, ನಾವು ಸ್ವಲ್ಪನೇ ಬಾಡಿಸ್ಕೊತಿದ್ದೇವೆ, ತುಂಬ ಗೋಲ್ಡನ್ ಬ್ರೌನ್ ಆಗೋದು ಬೇಡ್ರಿ. ಒಂದು 3 ಮೀಡಿಯಮ್ ಸೈಜಿಂದು ಪುಡಿ ಟೊಮೆಟೊವನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಇದರೊಟ್ಟಿಗೆ ನಾವು ಬಾಡಿಸ್ಕೊಳ್ಳೋಣ ರೀ ಚೆನ್ನಾಗಿ. ತುಂಬ ಟೇಸ್ಟ್ ಆಗಿರುತ್ತೆ ರೀ, ಮತ್ತು ಬೆಳಗ್ಗೆಗೆ ಬೇಗ ಆಗುವಂಥದ್ದು ರೀ. ಇವಾಗ ನೋಡಿರಿ, ಸ್ವಲ್ಪನೇ ನಮ್ಮದು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋದೀವಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೋಬೇಕು ರೀ. ಇದನ್ನು ಇದರೊಟ್ಟಿಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ಇದೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡ್ಬೋದು ರೀ. ಇವಾಗ ಇದಕ್ಕೇ ನೋಡಿರಿ, ಸ್ವಲ್ಪನೇ ನಾವು 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ. ಇವಾಗ ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ನೋಡಿರಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ರೀ, ಒಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು. ಇವಾಗ ನಮ್ಮದು 2 ನಿಮಿಷ ಬಾಡಿಸ್ಕೊಂಡಾಗಿದೆ ರೀ. ನಾವು ರುಬ್ಬಿಟ್ಟು ಅಂತ ಮಸಾಲ ಹಾಕೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ನಾವು ಇದನ್ನು ಇದರೊಟ್ಟಿಗೆ ಬಾಡಿಸ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ, ನಮಗೆ ಎಷ್ಟು ಬೇಕಷ್ಟು ಗ್ರೇವಿ ಮಾಡ್ಕೋಬೋದು. ಇವಾಗ ನೋಡಿರಿ, ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಇದನ್ನು ಈ ಥರನೇ ನಮಗೆ ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ್ರಿ, ಗ್ರೇವಿ ಥರನೇ ಇದೊಂದು ಸ್ವಲ್ಪ ನಾವು ಮುಚ್ಚಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇವಾಗ ನೋಡೋಣ ರೀ, ನಮ್ಮದು ಸಾಂಬಾರು ಅಂದರೆ ಗ್ರೇವಿ ರೆಡಿ ಆಗಿದೆ. ಇದು ನಮ್ಮದು ಒಂದು 2 ರಿಂದ 3 ನಿಮಿಷಗಳ ಕಾಲ ಬೆಂದಿದೆ ನೋಡ್ಬೋದು ರೀ. ನಮಗೆ ಕಟ್ಟಿಗೆ ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ, ಸಾಂಬಾರಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರೀ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ, ಇದು ರೆಡಿ ಆಗಿದೆ. ಇವಾಗ ನೀವು ನೋಡ್ಬೋದು ರೀ, ನಮ್ಮದು ದೋಸೆ ಬ್ಯಾಟರ್ ಇದ್ದಿದ್ದು ಈ ಥರ ಒಂದು ಅಂದರೆ ಇದ್ರದ್ದು ಎಲೆಕ್ಟ್ರಾನಿಕ್ದು. ಈಗ ನಾವು ಪಡ್ಡು ಹೆಂಗೆ ಇದ್ರ ಮೇಲೆ ಮಾಡ್ತೀವಿ ನೋಡಿರಿ, ಹಂಚ ಮೇಲೆ ಇದನ್ನು ಎಲೆಕ್ಟ್ರಾನಿಕ್ ಕನೆಕ್ಷನ್ ಕೊಟ್ಟರೆ ಸಾಕು. ನಾನಿಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ ನೋಡಿರಿ. ಈ ಥರ ಇದೊಂದು ಬ್ಯಾಟ್ರ್ ಹಾಕಿದ್ರೆ ಮಕ್ಕಳಿಗೆ ಈ ಥರನೇ ಮಾಡ್ಬೋದು ರೀ. ನೀವು ನೋಡ್ಬೋದು ಇಲ್ಲಿ ಈ ಥರನೇ ನಮಗೆ ಶೇಪ್ ಬರ್ತವೆ, ಅಂದರೆ ಮಕ್ಕಳು ತಿನ್ನೋದಿಲ್ಲ ನೋಡ್ರಿ. ಇಂಥದೊಂಥರ ಶೇಪ್ ಮಾಡಿಕೊಟ್ಟಾಗೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಈ ಥರ ಇದು ನಾವು ಮಾಮೂಲಿ ಇಡ್ಲಿ ಬ್ಯಾಟ್ರ್ ಮಾಡ್ಕೊತೀವಿ ನೋಡ್ರಿ, ಅದರೊಳಗೆ ಈ ಥರ ಮಾಡ್ಬೋದು. ಹಾಕ್ಬಿಟ್ಟು ನೋಡ್ರಿ, ಒಂದು 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಇಡಬೇಕು ರೀ. ಆಮೇಲೆ ನಾವು ಇಲ್ಲಿ ಮಾಡಿಟ್ಕೊಂಡಿದ್ದೇವೆ ನೋಡ್ಬೋದು, ಇದೇ ಥರನೇ ಬರುತ್ತೆ ರೀ, ಚೆನ್ನಾಗಿರುತ್ತೆ ಸಾಫ್ಟಾಗಿ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ರೆಡಿ ಆಗಿರುತ್ತೆ. ಈ ಥರ ಮಗುಚಿ ಹಾಕ್ಕೋಬೇಕು.
ಇಲ್ಲಿ ತೆಗೆದಿಟ್ಕೊಂಡಿದೆ. ಬೇಕಿದ್ರೆ ಈ ಥರ ಡಬಲ್ ರೋಸ್ಟ್ ಮಾಡ್ಬೋದು, ಮಾಡಿ ಹಾಕ್ಕೋಬೋದು. ಇವಾಗ ನಾವು ಈಗ ಒಂದೊಂದೇ ತೆಗೆದು ಈ ಥರ ಹಾಕ್ಕೋತಾ ಇದ್ದೀವಿ, ನೋಡ್ಬೋದ್ರಿ. ಇವಾಗ ನೋಡ್ಬೋದ್ರಿ, ಇದ್ರ ಜೊತೆಗೇನೆ ನಾವು ದೋಸೆ ಯಾವ ಥರ ಮಾಡ್ತೇವೆ ನೋಡ್ರಿ ಅದೇ ಥರನೇ ಇರುತ್ತೆ. ಅಂದರೆ ಸ್ವಲ್ಪ ಮಕ್ಕಳಿಗೆ ಬೇರೆ ಚೇಂಜ್ ಇರಬೇಕಂಥೇಳಿ ಈ ಥರನೇ ನಾವು ಮಾಡಿ, ಅಂದರೆ ಈ ಥರ ನೋಡ್ರಿ ಗ್ರೇವಿ ನಮಗೆ ಚೆನ್ನಾಗಿ ಇದು ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡುವಂಥದ್ದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.